ನನ್ನ ಹೆಸರು ಎ ಟಿ ನಾಗರಾಜ, ನೇರ ಮಾರುಕಟ್ಟೆ ಪ್ರತಿನಿಧಿ ಮತ್ತು ವ್ಯಕ್ತಿತ್ವ ವಿಕಾಸನ ತರಬೇತಿಕಾರ. ಇವತ್ತು ವಿದ್ಯಾರ್ಥಿಗಾಗಿ ಈ ವಿಷಯದ ಮುಂದುವರೆದ ಭಾಗವನ್ನು ನೋಡೋಣ. ಸಮಯದ ಕುರಿತು ಇನ್ನೂ ಕೆಲವು ಅಂಶಗಳು. ಸಮಯವು ಹಣಕ್ಕಿಂತಲೂ ಶ್ರೇಷ್ಠ ಎನ್ನುವರುಂಟು. ಆಲೋಚಿಸಿ ನೋಡಿದರೆ ಎರಡೂ ಶ್ರೇಷ್ಠ. ಸಮಯವನ್ನು ಸದುಪಯೋಗಪಡಿಸಿಕೊಂಡರೆ ಹಣ ಗಳಿಸಬಹುದು, ಹಣವನ್ನು ಸದುಪಯೋಗಪಡಿಸಿಕೊಂಡರೆ ಸಮಯ ಮಿಗಿಸಬಹುದು. ಆದರೆ ಸದುಪಯೋಗಪಡಿಸಿಕೊಳ್ಳುವ ಬುದ್ಧಿ ಬೇಕು ಅಷ್ಟೇ. ಹಗಲುಗನಸು ಕಾಣುತ್ತಾ ಆಕಾಶಗೋಪುರ ಕಟ್ಟುವ ಸಮಯ ನಿರರ್ಥಕ. ಸದ್ಭಾವನೆಗಳನ್ನು ತಾಳುತ್ತಾ ಸುಸಂಬಂಧವಾಗಿ ಆಲೋಚಿಸುವವರ ಸಮಯ ಸಾರ್ಥಕ. ಒಂದೇ ಸಮನೆ ಹರಟೆ ಹೊಡೆಯುವವರ ಸಮಯ ನಿರರ್ಥಕ. ಉಪಯುಕ್ತ ಮಾತುಕತೆಗಳಲ್ಲಿ ತೊಡಗುವವರ ಸಮಯ ಸಾರ್ಥಕ. ಜೂಜು, ಜುಗಾರಿ, ಇಸ್ಪೀಟು, ಲಾಟರಿ ಇವುಗಳಿಗೆ ಬಲಿಬಿದ್ದವರ ಸಮಯ ನಿರರ್ಥಕ. ಉಪಯುಕ್ತ ಕಾರ್ಯಗಳಲ್ಲಿ ನಿರತರಾದವರ ಸಮಯ ಸಾರ್ಥಕ. ಬುದ್ಧಿ ಚುರುಕಿಲ್ಲದವರ, ವಿಲಾಸದಲ್ಲಿ ಮೈಮರೆಯುವವರ, ಕಾಯಿಲೆಗಳಿಗೆ ಈಡಾದವರ, ಕೋರ್ಟು ಕಚೇರಿ ತಿರುಗುವವರ ಸಮಯವೆಲ್ಲ ಇಳಿಜಾರಿನಲ್ಲಿ ಹರಿದು ಹೋಗುವ ನೀರಿನಂತೆ ಕಳೆದು ಹೋಗುತ್ತದೆ. ಹಣ ಕಳೆದು ಹೋದರೆ ಬಾಯಿ ಬಳಿದುಕೊಳ್ಳುವವರೇ ಎಲ್ಲ. ಸಮಯ ನಷ್ಟವಾಯಿತೆಂದು ದುಃಖಿಸುವವನು ಸಾವಿರಕ್ಕೊಬ್ಬನೂ ಇಲ್ಲ. ಸಮಯ ಬೇಕೆಂಬುವವರು ತಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಸ್ವಲ್ಪ ಬೇಗ ಮಾಡಿ ಮುಗಿಸಲು ಯತ್ನಿಸಿ ಸಮಯ ಮುಗಿಸಬೇಕು. 8 ಗಂಟೆ ನಿದ್ರೆ ಮಾಡುವ ಬದಲು 7 ಗಂಟೆ ನಿದ್ರೆ ಮಾಡುವುದರ ಮೂಲಕ 20 ನಿಮಿಷ ಕುಳಿತು ಊಟ ಮಾಡುವವರು 15 ನಿಮಿಷಕ್ಕೆ ಏಳುವುದರ ಮೂಲಕ ಸ್ನಾನಕ್ಕೆ 20 ನಿಮಿಷ ಹಿಡಿಯುತ್ತಿದ್ದರೆ 10 ನಿಮಿಷದಲ್ಲಿ ಮಾಡಿ ಮುಗಿಸುವುದರ ಮೂಲಕ ಸಮಯ ಮುಗಿಸಬಹುದು. ಆದರೆ ಮುಗಿಸಿದ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳುವುದು ಹೇಗೆ ಎನ್ನುವುದು ಮಾತ್ರ ತಿಳಿದಿರಬೇಕು. ಫ್ರೆಂಡ್ಸ್, ಇನ್ನೂ ಹೆಚ್ಚು ವ್ಯಕ್ತಿತ್ವ ವಿಕಾಸನ ಮತ್ತು ನೇರ ಮಾರುಕಟ್ಟೆಯ ಬಗ್ಗೆ ತಿಳ್ಕೊಳ್ಳಲು www.sunnaturalplus.com ಲಾಗ್ಆನ್ ಮಾಡಿ, ಇಲ್ಲವೇ sunnaturalplus@gmail.com ಗೆ ಮೇಲ್ ಮಾಡಿ. ವಂದನೆಗಳೊಂದಿಗೆ ಎ ಟಿ ನಾಗರಾಜ.